ಎಲ್ಲಿಂದ ಬಂದ ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ಈ ಚರ್ಚೆ ಮಾಡ್ತಿರೋದು ಭಾರತೀಯರಲ್ಲ, ಹಿಂದೂಗಳಲ್ಲ, ಸ್ವತಃ ಕ್ರಿಶ್ಚಿಯನ್ರೇ ಈ ಚರ್ಚೆಗೆ ಶುರು ಮಾಡಿಟ್ಟಿದ್ದಾರೆ. ಎಲ್ಲಿಂದ ಬಂದ ಯೇಸು ಕ್ರಿಸ್ತ ಅನ್ನೋ ಚರ್ಚೆಗೆ ಅವ್ರು ಕೊಡೋ ಉತ್ತರ ಏನು ಗೊತ್ತೇನು? ಯೇಸು ಕ್ರಿಸ್ತ ಹುಟ್ಟಿದ ನಮ್ಮಲ್ಲೇ, ಆದರೆ ಅವನು ಯೌವನ ಕಾಲವನ್ನು ಅವನು ಭಾರತದಲ್ಲಿ ಕಳೆದ, ಅಲ್ಲಿ ಬುದ್ಧನ ಅನುಯಾಯಿಗಳೊಂದಿಗೆ ಪ್ರೀತಿ ಅಂದರೆ ಏನು ಅಂತ ತಿಳ್ಕೊಂಡು ಬಂದು ನಮ್ಮ ದೇಶಕ್ಕೆ ವಾಪಸ್ ಬಂದು ಹೇಳ್ತಾನೆ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಕಣ್ರಯ್ಯ, ನೀವು ದೇವರನ್ನು ಪ್ರೀತಿಸಿ ಅಂತ. ಅವನಿಗೆ ಅಂತ ಅದ್ಭುತವಾದ ಸಂದೇಶ ಸಿಕ್ಕಿದ್ದು ಭಾರತ ಅನ್ನೋ ನೆಲದಿಂದ ಅಂತ ಇಡೀ ಜಗತ್ತು ಇವತ್ತು ಒಪ್ಕೊಳ್ಳೋ ಮಟ್ಟಕ್ಕೆ ತಲುಪಿದೆ ಅಂತಂದ್ರೆ ಈ ದೇಶದ ಸತ್ವದ ಬಗ್ಗೆ ಮಾತಾಡ್ರಿ. ನಾನು ಹಿಂಗೆ ಮಾತಾಡ್ತಿದ್ರೆ ಭಾಳ ಜನ ಹೇಳ್ತಾರೆ ಬರೀ ಹಿಂಗೆ ಹೇಳೋದೇ ಆಗೋಯ್ತು ನಿಮ್ಮದು ಅಂತ. ಬರೀ ಹಿಂಗೆ ಅಲ್ಲ, ಭಾರತದ ತಾಕತ್ತಿನ ಬಗ್ಗೆ ನಾನು ಮಾತಾಡ್ತೀನಿ. ಐನ್ಸ್ಟೀನ್ ಹೇಳ್ತಾನೆ, ಭಾರತ ಅನ್ನೋ ರಾಷ್ಟ್ರ ಇಲ್ಲದೆ ಹೋಗಿದ್ದಿದ್ರೆ ನಮಗೆ ಲೆಕ್ಕ ಗೊತ್ತಿರಲಿಲ್ಲ ಅಂತಂದರೆ ನಾವು ಖಗೋಳಕ್ಕೂ ಹೋಗ್ತಿರ್ಲಿಲ್ಲ, ಭೂಗರ್ಭಕ್ಕೂ ಇಳಿತಿರ್ಲಿಲ್ಲ. ಭಾರತಕ್ಕೆ ಧನ್ಯವಾದ ಹೇಳಬೇಕು ಅಂತ ಚಕ್ರವರ್ತಿ ಸೂಲಿಬೆಲೆಲ್ಲ ಐನ್ಸ್ಟೀನ್ ಹೇಳ್ತಾನೆ. ನನಗೆ ಹೆಮ್ಮೆಯ ವಿಷಯ ಅದು. ಏನು ಕೊಡ್ತು ಭಾರತ ಜಗತ್ತಿಗೆ ಅಂತ ಕೇಳಿದರೆ ಮ್ಯಾಥಮೆಟಿಕ್ಸ್ ತಿಳಿದಂತೂ ಹೇಳ್ತಾರೆ 0 ಕೊಡ್ತು ಅಂತ. 0 ಅಂದರೆ 0 ಅಲ್ಲ, ಸರ್ವವನ್ನೂ ಕೊಟ್ಟವ್ರು ನಾವು. 0 ಅನ್ನೋ ಥಾಟೇ ಅಪರೂಪದ್ದು ರೀ. 0ನ ಶೂನ್ಯ ಅಂತ ಕರೀತಾರೆ, 0ನ ಪೂರ್ಣ ಅಂತನೂ ಕರೀತಾರೆ. ಇಂಥ ಪೂರ್ಣದ ಕಲ್ಪನೆ ಜಗತ್ತಿನಲ್ಲಿ ಭಾರತೀಯರಿಗೆ ಮಾತ್ರ ಇದ್ದಿದ್ದು. ಹೀಗಾಗಿ ಶೂನ್ಯದ ಕಲ್ಪನೆಯೂ ಇರಲಿಕ್ಕೆ ಸಾಧ್ಯ ಆಯಿತು. ಏನು ತಾಕತ್ತು ಗೊತ್ತೇನಿದ್ರದ್ದು? ಗ್ರೀಕರಿಗೆ 10,3,1000ವರೆಗೂ ಲೆಕ್ಕ ಹಾಕ್ಲಿಕ್ಕೆ ಗೊತ್ತಿತ್ತು, ರೋಮನ್ರಿಗೆ 10,000ವರೆಗೂ ಲೆಕ್ಕ ಹಾಕ್ಲಿಕ್ಕೆ ಗೊತ್ತಿತ್ತು. ಇದನ್ನು ಮೀರಿ ಏನಾದರೂ ಲೆಕ್ಕ ಹಾಕೋದನ್ನು ಅವ್ರು ಕಲ್ತಿದ್ರೆ ನಾವು ಕೊಟ್ಟಿರೋ 0ಇಂದಾಗಿನೇ. ನಾನು ಬಹಳ ಬಾರಿ ಹೇಳ್ತಿರ್ತೀನಿ, ಅಮೇರಿಕಾದ ಶ್ರೀಮಂತಿಕೆ ಯಾರ ಬುಡದಲ್ಲಿದೆ ಅಂತಂದರೆ ಭಾರತದ ಕಾಲ್ನಲ್ಲಿದೆ. ಇಲ್ಲದೆ ಹೋದರೆ 10,000 ಲೆಕ್ಕ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ. ನಾವು ಕೊಟ್ಟು 0 ಕೊಟ್ಟು ಕೋಟಿ ಡಾಲರ್ ಲೆಕ್ಕ ಹಾಕ್ತಾರೆ. ಅವ್ರ ಶ್ರೀಮಂತಿಕೆ ಇರೋದೇ ನಮ್ಮ ಕಾಲ್ಬುಡದಲ್ಲಿ. ಖುಷಿ ಪಡಬೇಕು ಈ ವಿಚಾರಕ್ಕೆ. ಯಾರಾದರೂ ವಿಜ್ಞಾನದ ವಿದ್ಯಾರ್ಥಿಗಳಿದ್ರೆ ಹೆಮ್ಮೆ ಪಡಿ. ಜಗತ್ನಲ್ಲಿ ಪೈಥಾಗರೋಸ್ ಥಿಯರಮ್, ಸ್ವಾಮೀಜಿ ಕೂಡ ಸ್ಮರಿಸಿಕೊಂಡ್ರು ಅದನ್ನ. ಪೈಥಾಗರೋಸ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಬೋಧಾಯನ ಅನ್ನೋ ಶ್ರೇಷ್ಠ ವಿಜ್ಞಾನಿ, ಗಣಿತಜ್ಞ, ಈ ದೇಶದಲ್ಲಿ ಶುಲ್ಬ ಸೂತ್ರ, ಹಗ್ಗಗಳ ಸೂತ್ರದ ಮೂಲಕ ಅವನು ಪೈಥಾಗರೋಸ್ ಥಿಯರಮ್ಗಿಂತ ಮುಂಚೆ ಆ ಥಿಯರಮ್ ಅನ್ನು ಹೇಳಿದ್ದ, ಪ್ರೂವ್ ಕೂಡ ಮಾಡಿದ್ದ. ಇಲ್ಲಿಗೆ ಬಂದಂಥ ಪೈಥಾಗರೋಸ್ ಅದು ಅಧ್ಯಯನ ಮಾಡ್ಕೊಂಡು ಹೋಗಿ ಅವನು ಬರ್ಕೊಂಡ. ಭಾರತಕ್ಕೆ ಹೋದ್ಮೇಲೆ ಇದೊಂದು ಅಪರೂಪದ ಸತ್ಯ ಗೊತ್ತಾಯಿತು ನನಗೆ ಅಂತ. ಆದರೆ ಪೈಥಾಗರೋಸ್ಗೆ ಕ್ರೆಡಿಟ್ ಕೊಟ್ಬಿಟ್ರು. ಯಾವ ರಾಷ್ಟ್ರದಲ್ಲಿ ಹುಟ್ಟಿತ್ತೋ ಆ ರಾಷ್ಟ್ರದವನ್ನೇ ಮರಿದ್ರು. ಏರಿಯಾ ಆಫ್ ಟ್ರಯಾಂಗಲ್ ಭಾರತೀಯರಿಗೆ ಗೊತ್ತಿತ್ತು. ಎಲ್ಲಕ್ಕಿಂತ ಹೆಚ್ಚು ನಾನು ಕಾಲೇಜ್ ಓದಬೇಕಾದ್ರೆ ತಲೆ ಕೆರ್ಕೊಳ್ತಿದ್ದ ಟ್ರಿಗ್ನೋಮೆಟ್ರಿ ಇತ್ತಲ್ಲ, ಈ ಟ್ರಿಗ್ನೋಮೆಟ್ರಿ ಭಾರತದಲ್ಲಿ ಹುಟ್ಟಿದ್ದು. ಇದನ್ನ ತ್ರಿಕೋನ ಮಿತಿ ಶಾಸ್ತ್ರ ಅಂತ ನಾವು ಕರಿತಿದ್ವಿ, ಅವರು ಟ್ರಿಗ್ನೋಮೆಟ್ರಿ ಅಂತ ಕರೆದ್ರು. ಅವರದೇ ಆಸ್ತಿ ಆಗೋಯ್ತದು. ಇವತ್ತು 2 ಡೈಮೆನ್ಷನಲ್ ಟ್ರಿಗ್ನೋಮೆಟ್ರಿ ಬಗ್ಗೆ ಮಾತಾಡ್ತಾರಲ್ಲ ಈ ದೇಶ, ಭಾರತ ಅನ್ನೋ ಈ ರಾಷ್ಟ್ರ ಸ್ಪೆರಿಕಲ್ ಟ್ರಿಗ್ನೋಮೆಟ್ರಿ ಬಗ್ಗೆ ಮಾತಾಡ್ತಿತ್ತು. ಒಂದು ಚೆಂಡನ್ನು ಕುಯ್ದ್ರೆ ಅದರ ಮೇಲೆ ಟ್ರಿಗ್ನೋಮೆಟ್ರಿ ಹೆಂಗ್ ತರೋದು ಅಂತ ಯೋಚನೆ ಮಾಡ್ತಿದ್ದ ಅಪರೂಪದ ಮ್ಯಾಥಮೆಟಿಕ್ಸ್ ನಮ್ದು. ಎಂಥ ಶ್ರೇಷ್ಠ ಮ್ಯಾಥಮೆಟಿಕ್ಸ್ನ ಬಗ್ಗೆ ನಾವು ಮಾತಾಡ್ತೀವಿ. ಭಾಸ್ಕರಾಚಾರ್ಯ ಅನ್ನುವಂಥ ಶ್ರೇಷ್ಠ ಗಣಿತಜ್ಞನ ಬಗ್ಗೆ ಮಾತಾಡಬೇಕಾದ್ರೆ ರೋಮಾಂಚನ ಆಗುತ್ತೆ ನನಗೆ. ಅವನಿಗೊಬ್ಬ ಮಗಳಿದ್ಲು, ಎಂಥ ಅದ್ಭುತವಾದ ಬದುಕು ಗೊತ್ತೇನು. ಅವ್ರ ಜೀವನ ಎಷ್ಟು ಸುಂದರ ಅಂತಂದ್ರೆ, ಅವನ ಮಗಳ ಜೀವನವನ್ನ ಲೆಕ್ಕ ಹಾಕಿದ ಭಾಸ್ಕರಾಚಾರ್ಯ ಹೇಳ್ತಾನೆ, ನಿನ್ನ ಜೀವನದಲ್ಲಿ ಒಂದೇ ಒಂದು ಪ್ರಾಬ್ಲಮ್ ತಾಯಿ, ನಿನಗೆ ಮದುವೆ ಆಗಿದ ತಕ್ಷಣ ಗಂಡ ಸತ್ತು ಹೋಗ್ಬಿಡ್ತಾನೆ ಅಂತ. ಮಗಳ ಜಾತಕ ಬರೆದವನು ಹೇಳ್ತಾನೆ, ಒಂದೇ ಒಂದು ಕ್ಷಣ ನಿನ್ನ ಜೀವನದಲ್ಲಿ ಬರುತ್ತೆ, ಆ ಕ್ಷಣಕ್ಕೆ ನಿನ್ನ ಮದುವೆ ಆದರೆ ಗಂಡ ಉಳಿತಾನೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಒಂದು ಗಡಿಯಾರ ಮಾಡ್ದ. ಒಂದು ಪುಟ್ಟ ತಾಮ್ರದ ಒಂದು ಕರಟ ಮಾಡಿ ಅದಕ್ಕೆ ಸಣ್ಣದೊಂದು ರಂಧ್ರ ಮಾಡಿ ನೀರಿನಲ್ಲಿಟ್ಟನಂತೆ. ಈ ತಾಮ್ರದ ಕರಟ ಯಾವಾಗ ನೀರಿನ ಬುಡದಕ್ಕೆ ತಾಕುತ್ತೋ ಆಗ ತಾಳಿ ಬಿದ್ದರೆ ನಿನ್ನ ಗಂಡ ಉಳಿತಾನೆ ಅಂತ. ಈ ಹುಡುಗಿ ಕ್ಯೂರಿಯಾಸಿಟಿ ಯಾವಾಗ ತಾಕುತ್ತೆ ಅಂತ ಹುಡುಗನ ನೋಡೆಲ್ಲ ಫಿಕ್ಸ್ ಮಾಡಿದ್ರು. ಆದರೆ ದೌರ್ಭಾಗ್ಯವಶಾತ್ ಅವಳಿಗೆ ಗೊತ್ತಿಲ್ಲದೆ ಆ ಕ್ಯೂರಿಯಾಸಿಟಿ ನಡುವೆ ಅವಳು ಮೂಗು ಬತ್ತಿನ ಒಂದು ಮುತ್ತು ಹೋಗಿ ಆ ತಾಮ್ರದ ಕರಟದಲ್ಲಿ ಬಿದ್ದುಬಿಡ್ತಂತೆ. ಆ ಸಣ್ಣ ರಂಧ್ರದಲ್ಲಿ ಅದು ಹೋಗಿ ಬಿತ್ತು. ನೀರು ಹೋಗೋ ವೇಗ ನಿಧಾನ ಆಗಿಬಿಡ್ತು. ಅದು ಸ್ವಲ್ಪ ನಿಧಾನಕ್ಕೆ ತಳಕ್ಕೆ ಬಿದ್ದ ತಕ್ಷಣ ತಾಳಿ ಕಟ್ಟಿದ್ರು. ಕ್ಷಣದಲ್ಲೇ ಅವಳ ಗಂಡ ಸತ್ತು ಹೋಗ್ಬಿಟ್ಟ. ಭಾಸ್ಕರಾಚಾರ್ಯ ಚಾಲೆಂಜ್ ಮಾಡ್ತಾನೆ, ನನ್ನ ಗಣಿತ ತಪ್ಪಾದರೆ ಇಲ್ಲೇ ನಾನು ಪ್ರಾಣ ಕೊಡ್ತೀನಿ. ಯಾಕೆ ತಪ್ಪಾಗೋಯ್ತು ಅಂತ ಕರಟ ತೆಗೆದು ನೋಡಿದರೆ ಈ ಮಗುವಿನ ಮುತ್ತಿನ ಹನಿ ನೋಡಿ ಬಹಳ ನೋವಾಗ್ಬಿಡ್ತಂತೆ. ನನ್ನ ಮಗಳ ಜೀವನ ನಾನೇ ಹಾಳು ಮಾಡಿದ್ನಲ್ಲ ಅಂತ ಅವಳಿಗೋಸ್ಕರ ಒಂದು ಗಣಿತದ ಗ್ರಂಥ ಅರ್ಪಣೆ ಮಾಡ್ತಾನೆ. ಲೀಲಾವತಿ ಅಂತ ಕರೀತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತಿಗೂ ಜಗತ್ತಿನ ವಿಜ್ಞಾನಿಗಳು ತಲೆ ಕೆರ್ಕೊಳ್ತಾರೆ, ಆವತ್ತು ಇಂಥ ಅಪರೂಪದ ಜ್ಞಾನ ಭಾರತೀಯರಿಗೆ ಎಲ್ಲಿಂದ ಬಂತಪ್ಪ ಅಂತ ಇವತ್ತಿನ ವಿಜ್ಞಾನಿಗಳು ತಲೆ ಕೆಡಿಸ್ಕೊಳ್ತಾರೆ.
ಅದನ್ನೆಲ್ಲ ಬಿಡ್ರಿ, ನಾನು ತುಂಬ ವಿಶೇಷವಾದ ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ವಿಮಾನಗಳನ್ನು ಹಾರಾಟ ಮಾಡಬೇಕಾದ್ರೆ ನಾವು ಕೇಳ್ತೀವಲ್ಲ, ವಿಮಾನದ ಪಿತಾಮಹ ಯಾರು ಅಂತ ಕೇಳಿದರೆ ನಮಗೆಲ್ಲ ಬುದ್ಧಿವಂತರು ಕಾಲೇಜಿಗೆ ಹೋಗುವಂಥ ಹುಡುಗರು ಹೇಳ್ತಾರೆ ವಿಮಾನವನ್ನು ಕಂಡುಹಿಡಿದಿದ್ದು ರೈಟ್ ಸಹೋದರರು ಅಂತ. ಆದರೆ ಭಾಳ ಜನರಿಗೆ ಗೊತ್ತಿಲ್ಲ, ಈ ದೇಶದ ಭಾರದ್ವಾಜ ಅನ್ನುವಂಥ ಶ್ರೇಷ್ಠ ಮುನಿ ವಿಮಾನಶಾಸ್ತ್ರ ಅನ್ನುವ ಗ್ರಂಥವನ್ನೇ ಬರೆದಿದ್ದ. ಆ ಗ್ರಂಥದಲ್ಲಿ ಎಂಥ ಅದ್ಭುತ ಇದೆ ಅಂತಂದರೆ ನಾನು ನಿಮ್ಗೆ ಹೆಮ್ಮೆಯಿಂದ ಹೇಳ್ತೀನಿ. ಅದರಲ್ಲಿ ಒಂದು ವಿಶೇಷವಾದ ವಿಚಾರ ಬರುತ್ತೆ. ವಿಮಾನ ಮೇಲ್ ಹಾರಾಟ ಮಾಡಬೇಕಾದ್ರೆ ಹೆಂಗಿರಬೇಕು, ವಿಮಾನ ಒಂದರಿಂದ ಒಂದು ಮೇಲಕ್ಕೆ ಹೋಗಬೇಕಾದ್ರೆ 5ನೇ ಅಟ್ಮಾಸ್ಫಿಯರ್ಗೆ ಹೋಗಬೇಕಾದ್ರೆ ಆ ಘರ್ಷಣೆಯನ್ನು ತಾಳ್ಕೊಳ್ಳಿಕ್ಕಾಗದೆ ವಿಮಾನ ಸುಟ್ಟು ಭಸ್ಮ ಆಗುತ್ತೆ. ಅದಕ್ಕೊಂದು ಯಂತ್ರ ಬೇಕು ಅಂತ ರೌದ್ರಿ ದರ್ಪಣ ಯಂತ್ರವನ್ನು ಕೂಡ ಭರದ್ವಾಜ ಮುನಿಗಳು ಅದಕ್ಕೆ ತಯಾರು ಮಾಡಿಟ್ಟಿದ್ರು. ಆದರೆ ಬಹಳ ಜನರಿಗೆ ಗೊತ್ತಿಲ್ಲ, ಭಾರತದಲ್ಲಿ ಯಾವುದನ್ನೇ ಕಂಡುಹಿಡಿದ್ರು ಏಕಾಏಕಿ ಹೊರಗೆ ತರುವಂತಿರಲಿಲ್ಲ. ಎಲ್ಲ ಕೌನ್ಸಿಲ್ ಸೇರ್ತಿತ್ತು, ಋಷಿಗಳ ಕೌನ್ಸಿಲ್ ಕೂತ್ಕೊಂಡ್ರು, ಅದನ್ನು ಅಧ್ಯಯನ ಮಾಡಿದ್ರು, ಭರದ್ವಾಜ ಋಷಿಗಳಿಗೆ ಗೌರವ ಸಮರ್ಪಿಸಿದ್ರು, ಹೇಳಿದ್ರು ಅದ್ಭುತವಾದ ಸಂಶೋಧನೆ. ಮುಂದಿನ ಸಂಗತಿ ಯೋಚನೆ ಮಾಡಿ, ಏನು ಅದ್ಭುತವಾಗಿದ್ದು ನನ್ನ ಋಷಿಗಳ ಕೆಪಾಸಿಟಿ ಅಂತಂದರೆ, ಭರದ್ವಾಜ ಋಷಿಗಳಿಗೆ ಹೇಳ್ತಾರೆ ನೀವೊಂದು ಅದ್ಭುತವಾದ ಸಂಶೋಧನೆ ಮಾಡಿದ್ದೀರಿ, ಆದರೆ ಒಂದು ಸಮಸ್ಯೆ ಏನು ಅಂತಂದರೆ ಈ ಸಂಶೋಧನೆ ತುಂಬ ಚೆನ್ನಾಗಿದೆ, ಜಗತ್ತಿಗೆ ಮಾರಕವಾಗುತ್ತೆ, ಅದಕ್ಕೆ ಈ ಪುಸ್ತಕನ ಪಕ್ಕಕ್ಕಿಟ್ಟು ಮುಂದಕ್ಕೆ ಹೊರಡಿ ಅಂತಂದ್ರು ಅವರಿಗೆ. ಯೋಚನೆ ಮಾಡಿರಿ, ವಿಮಾನ ಕಂಡುಹಿಡಿಯೋದ್ರಿಂದ ಜಗತ್ತಿಗೆ ನಷ್ಟ ಜಾಸ್ತಿ ಆಗುತ್ತೆ, ಕಂಡು ಹಿಡಿಬೇಡಿ ಇದನ್ನ ಅಂತ ಹೇಳಿ ಅವ್ರಿಗೆ ಗೌರವ ಸಮರ್ಪಿಸಿ ಪಕ್ಕಕ್ಕಿಟ್ರು. ಅದನ್ನು ಅಧ್ಯಯನ ಮಾಡಿದ ನಮ್ಮ ಆನೇಕಲ್ಲಿನ ಸುಬ್ರಾಯ ಶಾಸ್ತ್ರಿಗಳು ರೈಟ್ ಸಹೋದರರು ವಿಮಾನ ಹಾರಾಡಿಸೋಕೆ 6 ವರ್ಷಗಳ ಮುಂಚೆ ಮುಂಬೈನ ಬೀಚ್ನಲ್ಲಿ ವಿಮಾನ ಹಾರಾಟ ಮಾಡಿಸಿದ್ರು. ಅದಾದ ನಂತರ ಅದೆಲ್ಲ ಜರ್ನಲ್ಗಳಲ್ಲೂ ಬಂತು. ಅದಾದ 6 ವರ್ಷಗಳ ನಂತರ ರೈಟ್ ಸಹೋದರರು ವಿಮಾನ ಹಾರಾಟ ನಡೆಸಿದ್ರು. ಕ್ರೆಡಿಟ್ ಎಲ್ಲ ರೈಟ್ ಸಹೋದರರಿಗೆ ಹೋಯ್ತು. ಹಂಗೆ ಹೇಳಬೇಕಾದ್ರೆ ಹೊಟ್ಟೆ ಉರಿಯುತ್ತೆ. ಯಾರಿಗೆ ಹೇಳ್ಕೊಳ್ಬೇಕಿತ್ತು ಇದನ್ನ? ಅಮೇರಿಕನ್ರು ಬಂದು ಹೇಳಲ್ಲ ನೀವೇ ಕಂಡುಹಿಡಿದಿದ್ದು ಅಂತ, ನಾವು ಹೇಳ್ಕೊಳ್ಬೇಕಿತ್ರಿ. ನಮ್ಮ ಎದೆ ತಟ್ಟುವಂತ ತಾಕತ್ ನಮಗಿರಬೇಕಿತ್ತು. ಇಡೀ ಜಗತ್ತು ಸಸ್ಯಗಳಿಗೆ ಜೀವ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ದೇಶದ ಒಬ್ಬ ವಿಜ್ಞಾನಿ, ಹಳ್ಳಿಯಲ್ಲಿ ಬೆಳ್ಕೊಂಡು ಬಂದ ವಿಜ್ಞಾನಿ, ಸಸ್ಯಗಳಿಗೆ ಜೀವ ಇದೆ ಅಷ್ಟೇ ಅಲ್ಲ, ಸಸ್ಯಗಳಿಗೆ ಪ್ರಜ್ಞೆ ಇದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಲಂಡನ್ನಿಗೆ ಹೋಗಿ ನಿಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಾವು ಹೆಂಗೆ ನಾಡಿ ಹಿಡ್ಕೊಂಡು ನೋಡ್ತೀವೋ ಅಂಥದ್ದೊಂದು ಯಂತ್ರವನ್ನು ಆತ ಇಟ್ಟು ಸಸ್ಯಗಳಿಗೆ ಜೋಡಿಸಿ ಅದರ ನಾಡಿ ಬಡಿತ ಟೆಸ್ಟ್ ಮಾಡ್ತಾನೆ. ಎಂಥ ಅದ್ಭುತವಾದ ಪ್ರಯೋಗ ಗೊತ್ತಾ? ರಾಯಲ್ ಸೊಸೈಟಿಯಲ್ಲಿ ಪ್ರಯೋಗ ನಡೀತಾ ಇದೆ, ಅದಕ್ಕೆ ನಾಡಿ ಬಡಿತ ಟೆಸ್ಟ್ ಮಾಡುವಂತ ಮಿಷಿನ್ ಜೋಡಿಸಿದ್ದಾರೆ. ಸಸ್ಯಕ್ಕೆ ವಿಷವನ್ನು ಉಣಿಸಿದ್ರು. ಎಲ್ಲ ವಿಜ್ಞಾನಿಗಳು ಏನಾಗುತ್ತೆ ಅಂತ ನೋಡ್ತಾ ಇರಬೇಕಾದ್ರೆ ಆ ಸಸ್ಯ ಮೊದಲು ನಿಧಾನವಾಗಿ ನಾಡಿ ಬಡಿತಾ ಇತ್ತು, ಇದ್ದಕ್ಕಿದ್ದಂತೆ ಜೋರಾಗಿ ಬಡಿಲಿಕ್ಕೆ ಶುರುವಾಯಿತು. ಕ್ಷಣಾರ್ಧದಲ್ಲಿ ಅದರ ನಾಡಿ ನಿಂತೋಯ್ತು. ಯಾರಾದರೂ ಒಬ್ಬ ವ್ಯಕ್ತಿ ಸಾಯಬೇಕಾದಾಗ ಜೋರಾಗಿ ಕಿರ್ಚಾಡಿ ಉಸಿರಾಡಿ ಸಾಯ್ತಾನಲ್ಲ, ಹಾಗೆ ಒಂದು ಸಸ್ಯ ಪ್ರಾಣ ಬಿಟ್ಟಿದ್ದು ನೋಡಿ ಇಡೀ ಜಗತ್ತು ಅಚ್ಚರಿಗೊಂಡು ಕೇಳುತ್ತೆ. ಬಯಾಲಜಿಗೂ ಫಿಸಿಕ್ಸಿಗೂ ಭಾರಿ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ ಅಂತ ಭಾರತೀಯ ಶಾಸ್ತ್ರ ಏನು ಹೇಳುತ್ತೋ ಅದನ್ನು ಇಡೀ ಜಗತ್ತು ಒಪ್ಕೊಳ್ತು. ಅಂಥ ಜಗತ್ತನ್ನು ಅಚ್ಚರಿಗೆ ನೂಕಿದ ವಿಜ್ಞಾನಿ ನನ್ನ ದೇಶದವನು ಕಣ್ರಿ. ಖುಷಿ ಪಡಬೇಕ್ರಿ ಈ ವಿಚಾರಕ್ಕೋಸ್ಕರ. ಯಾಕೆ ನಮಗೆ ಇವೆಲ್ಲ ಗೊತ್ತಾಗಲಿಲ್ಲ ಅಂತಂದರೆ, ಯಾಕೆ ಇದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅಂತಂದರೆ, ಯಾವತ್ತೂ ನಮ್ಮ ದೃಷ್ಟಿಯಿಂದ ಭಾರತವನ್ನು ನೋಡಲೇ ಇಲ್ಲ. ನಾವು ಭಾರತವನ್ನು ನೋಡಿದ್ದೆಲ್ಲ ಯುರೋಪಿನ ದೃಷ್ಟಿಯಿಂದ. ಸುಮ್ಮನೆ ಯೋಚನೆ ಮಾಡಿ, ನೀವೇನಾದರೂ ಕೆಂಪು ಕನ್ನಡಕ ಹಾಕ್ಕೊಂಡು ವಿವೇಕಾಂಶದ ಕಾರ್ಯಕ್ರಮಕ್ಕೆ ಬಂದರೆ ಇದೆಲ್ಲ ಕೆಂಪಾಗಿ ಕಾಣುತ್ತೆ. ಇದೆಲ್ಲ ಕೆಂಪಲ್ಲ, ಇದೆಲ್ಲ ಅದರದ್ರ ಕಲರೇ. ನಾವು ಹಾಕ್ಕೊಂಡ್ರೆ ಕನ್ನಡಕ ಕೆಂಪಷ್ಟೇ. ನೀವು ನೀಲಿ ಕನ್ನಡಕ ಹಾಕ್ಕೊಂಡ್ರೆ ಎಲ್ಲ ನೀಲಿ, ಇದೆಲ್ಲ ನೀಲಿ ಇಲ್ಲ. ನೀವು ಹಾಕ್ಕೊಂಡ್ರೋ ಕನ್ನಡಕ ನೀಲಿ. ಭಾರತವನ್ನು ಯುರೋಪಿನ ಕನ್ನಡಕ ಹಾಕ್ಕೊಂಡು ನೋಡ್ತಾ ಇದ್ದರೆ ಭಾರತ ಹೆಂಗ್ರಿ ಕಾಣಬೇಕು? ಈ ಕಡೆ ಒರಿಜಿನಲ್ ಯುರೋಪು ಕಾಣಲಿಲ್ಲ, ಆ ಕಡೆ ಭಾರತವೂ ಕಾಣಲಿಲ್ಲ. ನಾವು ಬಂದು ಮಧ್ಯದಲ್ಲಿ ನಿಂತು ಬಿಟ್ಟಿದ್ದೀವಿ. ಇವತ್ತು ನಮಗೆ ಭಾರತ ಕಾಣಬೇಕು ಅಂತಂದರೆ ಈ ಕನ್ನಡಕ ಕಿತ್ತು ಬಿಸಾಕಬೇಕು. ಸ್ವಾಮೀಜಿ ಹೇಳ್ತಾರಲ್ಲ, ಆತ್ಮವಿಸ್ಮೃತಿಯಿಂದ ಜಾಗೃತರಾಗಿ ಮತ್ತೆ ಹೊಸ ಭಾರತ ಕಟ್ಟಲಿಕ್ಕೆ ಮುನ್ನಡಿಬೇಕು ಅಂದರೆ ಭಾರತದ ಕಂಗಳನ್ನು ತೆರಿಬೇಕಾದಂಥ ಅಗತ್ಯ ಇದೆ. ಆ ಅಗತ್ಯಕ್ಕೋಸ್ಕರ ಜಾಗೋ ಭಾರತ್ ತಗೊಂಡು ಮುನ್ನಡಿತಿದ್ದೀವಿ. ನನ್ನ ನೆಚ್ಚಿನ ಮಿತ್ರರೇ, ಅಪರೂಪದ ರಾಷ್ಟ್ರ ಇದು. ಭಾರತದ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ರತ್ನಗರ್ಭ ಭಾರತಿ. ಭಾರತದಲ್ಲಿ ಹುಟ್ಟಿದವರು ಯಾರು ಆರ್ಡಿನರಿ ಅಲ್ಲ, ರತ್ನಗಳು ಮಾತ್ರ ಇಲ್ಲಿ ಹುಟ್ಟುತ್ತೆ. ನೀವೆಲ್ಲ ಇಲ್ಲಿ ಹುಟ್ಟಿದ್ದೀರಿ ಅಂದರೆ ಅರ್ಥ ಏನು ಗೊತ್ತೇನು? ರತ್ನಗಳಾಗಿದ್ದೀರಿ. ರತ್ನಗಳು ಅಂತ ಗೊತ್ತಿಲ್ಲ ಅಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗತ್ತೆ? ಇವತ್ತು ನಮ್ಮನ್ನು ನಾವು ರತ್ನಗಳಾಗಿಸ್ಕೊಳ್ಬೇಕು. ಈ ತಾಯಿ ಭಾರತೀಯ ಗೌರವ ಗಾನ ಮಾಡಬೇಕು. ಒಂದು ಅಪರೂಪದ ಗೀತೆ, ನನಗೆ ಬಹಳ ಇಷ್ಟ ಆಗುವಂಥ ಗೀತೆ ಇದು. ಮೇರೆ ದೇಶ್ ಕಿ ಧರ್ತಿ ಸೋನಾ ಉಗಲೆ ಉಗಲೆ ಹೀರೆ ಮೋತಿ. ನನ್ನ ಭಾರತ ಅನ್ನುವಂಥ ಈ ಭೂಮಿ ಬಂಗಾರವನ್ನು ಹುಟ್ಟಾಕುತ್ತೆ, ರತ್ನಗಳನ್ನು ಮೇಲೆತ್ತಿ ಕೊಡುತ್ತೆ ಅಂತ ಕವಿ ತುಂಬ ಪ್ರೀತಿಯಿಂದ ಹಾಡ್ತಾನೆ. ಈ ಅಪರೂಪದ ಗೀತೆಯನ್ನು ಕೇಳ್ತಾ ಈ ತಾಯಿ ಭಾರತಿಗೆ ಗೌರವ ಅರ್ಪಿಸೋಣ. ಮೇರೆ ದೇಶ್ ಕಿ ಧರ್ತಿ ಸೋನಾ ಉಗಲೆ ಉಗಲೆ ಹೀರೆ ಮೋತಿ. ನನ್ನ ದೇಶದ ಬಗ್ಗೆ ಪಾಠ ಮಾಡ್ತಾ
ನನ್ನ ದೇಶದ ಇತಿಹಾಸದಲ್ಲಿ ನಾವು ಹೇಳಬಾರದನ್ನೆಲ್ಲ ಸಿಕ್ಕಾಪಟ್ಟೆ ಹೇಳ್ತೀವಿ. ಒಂದಂತೂ ಕೆಟ್ಟದಾಗ ಏನು ಹೇಳ್ತೀವಿ ಅಂದರೆ, ಈ ದೇಶ ಇರೋದೇ ಬೇರೆಯವರಿಂದ ಆಕ್ರಮಣಕ್ಕೆ ಒಳಗಾಗಲಿಕ್ಕೆ ಅಂತ. ನಂಗೆ ತುಂಬ ನೋವಾಗುವಂಥ ಸಂಗತಿ ಅದು. ನಾನು ಪ್ರತಿ ಜಾಗೋ ಭಾರತಲ್ಲೂ ಮತ್ತೆ ಮತ್ತೆ ನೆನಪಿಸ್ಕೋತೀನಿ. ನಾನು 8ನೇ ಕ್ಲಾಸಲ್ಲಿ ಓದಬೇಕಾದ್ರೆ ನಮ್ಮ ಮೇಷ್ಟ್ರು ನನಗೆ ಹೇಳಿದರು, ಎಂಥ ದೇಶ ಇದು ಅಂತಂದರೆ ಇದೊಂಥರ ವಿಚಿತ್ರವಾದ ದೇಶ, ಸಿಕ್ಕವರೆಲ್ಲ ಆಕ್ರಮಣ ಮಾಡಿರೋ ದೇಶ ಅಂತ. ಸತ್ಯವೂ ಹೌದು, ನಾನು ನಂಬ್ಕೊಂಡಿದ್ದೆ ಅದನ್ನು. ಗ್ರೀಕರು, ಶಕರು, ಹುಣರು, ಮೊಘಲರು, ತುರ್ಕರು, ಅರಬ್ಬರು, ಅಫ್ಘನ್ರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲೀಷರು, ಪಾಕಿಸ್ತಾನ, ಚೀನಾ ಎಲ್ಲರೂ ಆಕ್ರಮಣ ಮಾಡಿದವರೇ ಈ ದೇಶದ ಮೇಲೆ. ಆದರೆ ತುಂಬ ಲೇಟಾಗಿ ನನಗೊಂದು ವಿಚಾರ ಗೊತ್ತಾಯಿತು. ಇದರಲ್ಲಿ ಒಂದೊಂದು ರಾಷ್ಟ್ರದ ತಾಕತ್ ಎಂಥದ್ದು ಅಂತಂದರೆ, ಅನೇಕ ರಾಷ್ಟ್ರಗಳನ್ನು ಧೂಳಿಪಟ ಮಾಡಿರೋ ರಾಷ್ಟ್ರಗಳು. ಗ್ರೀಕರ ದಾಳಿಗೆ ತುತ್ತಾಗಿ ಪರ್ಷಿಯಾ ನಾಶವಾಗೋಯ್ತು, ಆನಂತರ ಅರಬ್ಬರ ದಾಳಿಗೆ ತುತ್ತಾಗಿ ಗ್ರೀಕೇ ನಾಶವಾಗೋಯ್ತು. ಯುರೋಪಿಯನ್ರ ದಾಳಿಗೆ ತುತ್ತಾಗಿ ಜಗತ್ತಿನ ಅನೇಕ ರಾಷ್ಟ್ರಗಳು ಉದ್ವಸ್ತಗೊಂಡವು. ಆದರೆ ಇಷ್ಟೂ ಜನರ ಆಕ್ರಮಣಕ್ಕೆ ತುತ್ತಾಗಿ ಜಗತ್ತಿನ ಒಂದೇ ಒಂದು ರಾಷ್ಟ್ರ ಇವತ್ತಿನವರೆಗೂ ಭೂಪಟದ ಮೇಲೆ ಎದೆ ಎತ್ತಿ ನಿಂತ್ಕೊಂಡಿದೆ ಅಂದರೆ ನನ್ನ ರಾಷ್ಟ್ರ ಮಾತ್ರ ರೀ, ಇನ್ಯಾರಿಗೂ ತಾಕತ್ತಿಲ್ಲ. ಇದು ನಾನು ತುಂಬ ಬಾರಿ ನೆನಪಿಸ್ಕೋತೀನಿ. ಆಸ್ಟ್ರೇಲಿಯಾ ಅಂತ ಒಂದು ನಾಡಿದೆಯಲ್ಲ, ಈ ನಾಡು ಹೆಂಗೆ ನಿರ್ಮಾಣ ಆಗಿದ್ದು ಭಾಳ ಜನರಿಗೆ ಗೊತ್ತಿಲ್ಲ. ಯುರೋಪ್ನಲ್ಲಿರುವಂಥ ಈ ಕೈದಿಗಳನ್ನು ಆಸ್ಟ್ರೇಲಿಯಾ ಕಳಿಸ್ಬಿಡೋರಂತೆ. ಅದು ದ್ವೀಪವಾಗಿರೋದ್ರಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ. ಹೀಗೆ ಹೋಗಿರೋವಂಥ ಕೈದಿಗಳೇನು ಮಾಡಿದ್ರು, ಜೈಲಲ್ಲಿ ಉಳಿಯೋ ಬದಲು ಹೊರಗಡೆ ಇರುವಂಥ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳನ್ನು ನಾಶ ಮಾಡಿ ಆಸ್ಟ್ರೇಲಿಯಾ ನಮ್ಮದು ಅನ್ಲಿಕ್ಕೆ ಶುರು ಮಾಡಿದರು. ಇವತ್ತು ಆಸ್ಟ್ರೇಲಿಯಾದ ಮಕ್ಕಳನ್ನು ನಿಮ್ಮ ಪೂರ್ವಜರು ಯಾರಪ್ಪ ಅಂತ ಕೇಳಿದರೆ ದರೋಡೆಕೋರರು ಸರ್ ಅನ್ನಬೇಕು ಪರಿಸ್ಥಿತಿ. ನಾನು ಮೊದಲು ನಂಬ್ತಿರ್ಲಿಲ್ಲ ಇದನ್ನು. ಹಂಗೆಲ್ಲ ಹೇಳಬಾರ್ದು ಅಂದ್ಕೊಳ್ತಿದ್ದೆ. ಈ ಕ್ರಿಕೆಟ್ ಆಡಬೇಕಾದ್ರೆ, ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ನಡಿಬೇಕಾದ್ರೆ ಸೈಮಂಡ್ಸ್ ಮುಖ ಎಲ್ಲ ನೀವು ನೋಡಬೇಕು, ಪಕ್ಕಾ ದರೋಡೆಕೋರರ ಥರ. ಯಾಕೆ ಅಂದರೆ ಪಾಪ ಅವ್ರ ಪೂರ್ವಜರು ಅಂತವ್ರು, ಅವ್ರದ್ದೇನು ತಪ್ಪಿಲ್ಲ. ನಾವೆಲ್ಲ ಪಾಪದವರಾಗಿರ್ತೀವಿ, ಯಾಕಂದ್ರೆ ನನ್ನ ಪೂರ್ವಜರು ಅಷ್ಟು ಶ್ರೇಷ್ಠ ಗುಣಗಾನ ಮಾಡಿದವರು. ಇದನ್ನೆಲ್ಲ ಯೋಚನೆ ಮಾಡಿದಾಗ ನನಗೆ ಅನಿಸೋದು, ವಾ ಏನು ರಾಷ್ಟ್ರಪ್ಪ ಇದು. ಸಿಕ್ಕವರ ಆಕ್ರಮಣಕ್ಕೆ ತುತ್ತಾಗಿ ಆದರೂ ಕೂಡ ಅಷ್ಟು ವರ್ಷಗಳ ಹೋರಾಟದ ನಂತರ ಬದುಕಿರೋ ರಾಷ್ಟ್ರ ಇದು. ಸುಮ್ಮನೆ ಬದುಕಲ್ಲ ರೀ. ಒಂದು ರಾಷ್ಟ್ರ ಯಾವತ್ತಾದರೂ ಹೋರಾಟ ಮಾಡಲಿಲ್ಲ, ರಕ್ತ ಹರಿಸಲಿಲ್ಲ ಅಂದರೆ ಆ ರಾಷ್ಟ್ರ ಬದುಕೋದು ಸಾಧ್ಯ ಇಲ್ಲ. ಈ ರಾಷ್ಟ್ರದ ವೈಶಿಷ್ಟ್ಯ ಏನು ಗೊತ್ತೇನು? ಬರೀ ಗಂಡಸರಲ್ಲ, ಹೆಣ್ಣುಮಕ್ಕಳು ಈ ರಾಷ್ಟ್ರದಲ್ಲಿ ರಕ್ತ ಹರಿಸಿ ಈ ರಾಷ್ಟ್ರವನ್ನು ಉಳಿಸ್ಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿರಬೇಕಾದ್ರೆ ಸ್ವಾಮಿ ವಿವೇಕಾನಂದರನ್ನ ತುಂಬ ಪ್ರಶ್ನೆ ಕೇಳಲಾಗುತ್ತೆ. ಒಂದು ಪ್ರಶ್ನೆಯಲ್ಲಿ ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಹೆಣ್ಮಕ್ಳನ್ನ ಸರಿಯಾಗಿ ಟ್ರೀಟ್ ಮಾಡಲ್ವಂತೆ, ನಿಮ್ಮ ದೇಶದಲ್ಲಿ ಹೆಣ್ಮಕ್ಳನ್ನ ಹಂಗೆ ಇಟ್ಕೊಂಡಿದ್ದಾರಂತೆ, ಹಿಂಗೆ ಇಟ್ಕೊಂಡಿದ್ದಾರಂತೆ. ಸ್ವಾಮೀಜಿ ಹೇಳ್ತಾರೆ, ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ತೋರಿಸ್ಬಿಡಿ, ನತಮಸ್ತಕನಾಗ್ಬಿಡ್ತೀನಿ ನಾನು, ತೋರಿಸಿ ನೋಡೋಣ ಅಂತಾರೆ ಸ್ವಾಮೀಜಿ. ಎಲ್ಲರೂ ಇದ್ದಾರೆ ಜಗತ್ತಿನ ಇತಿಹಾಸದಲ್ಲಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಿಗೋದು ಭಾರತದ ಇತಿಹಾಸದಲ್ಲಿ ಮಾತ್ರ. ಆ ಹೆಣ್ಣುಮಗಳ ತಾಕತ್ತೇನು ಗೊತ್ತೇನು? ಈ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾಳೆ. ತನಗೆ ದತ್ತು ಮಗನನ್ನು ತಗೊಂಡು ಗಂಡನ ಕಳ್ಕೊಂಡಂತ ಹೆಣ್ಮಗಳು, ಹೆಣ್ಮಕ್ಕಳ ಸೇನೆಯನ್ನು ಕಟ್ಟಿದ್ದ ಮಹಾಸಾಧ್ವಿ. ಆಕೆ ತನ್ನ ದತ್ತು ಮಗನನ್ನ ಕಟ್ಟಿಕೊಂಡು ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತಪ್ಪಿಸ್ಕೊಂಡು ಓಡಿದ್ಲು. ಅವಳು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ ಅವಳ ವಯಸ್ಸು 30 ಅಲ್ಲ, 20 ವರ್ಷ 7 ತಿಂಗಳು ಮಾತ್ರ. 21 ಕಂಪ್ಲೀಟ್ ಆಗಿರಲಿಲ್ಲ ರೀ. ಅದು ಆ ಹೆಣ್ಣು ಮಗಳ ತಾಕತ್ತು. ಈ ಹೆಣ್ಣು ಮಗಳ ಬಗ್ಗೆ ಮಾತಾಡ್ತೀವಲ್ಲ, ಈ ದೇಶದ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಯಾವಾಗಲೂ ಇರಬೇಕು. ಯಾಕೆ ಅಂತಂದರೆ ಈ ದೇಶದಲ್ಲಿ ಹೋರಾಟಗಾರರು ದೊಡ್ಡ ದೊಡ್ಡ ರಾಣಿಯರು, ರಾಜರು ಮಾತ್ರ ಅಲ್ಲ, ಅತ್ಯಂತ ಸಾಮಾನ್ಯ ಜನ ಕೂಡ ಹೋರಾಟ ಮಾಡಿದ್ದಾರೆ. ಗುರು ಗೋವಿಂದ ಸಿಂಗ್ ಯಾವಾಗಲೂ ಒಂದು ಮಾತು ಹೇಳೋರು. ಈ ದೇಶದಲ್ಲಿ ಮೊಘಲರ ಅಟಾಟೋಪ ಜಾಸ್ತಿ ಆದಾಗ ಆ ಮನುಷ್ಯ ಒಂದು ಮಾತು ಹೇಳ್ತಾನೆ. ಆ ಮನುಷ್ಯ ಕೇಳ್ತಾರೆ, ನಾನೊಂದು ಸೈನ್ಯ ಕಟ್ಟಬೇಕು ಅಂತಿದ್ದೀನಿ, ಯಾರು ಬರ್ತೀರಾ ನೀವು ನಿಮ್ಮ ನಡುವಿಂದ? ಯಾರೂ ಹೇಳಲ್ಲ. ಅವ್ರು ಕೇಳ್ತಾರೆ, ಸೈನ್ಯಕ್ಕೆ ಬಂದರೆ ರಕ್ತ ಒಂದೇ, ಈ ಸೈನ್ಯಕ್ಕೆ ಸೇರೋಕೆ ಮೊದಲು ಯಾರು ಬರ್ತಾರೋ ಅವ್ರು ತಲೆ ಕಡಿತೀನಿ, ಬರೋದಿದ್ರೆ ಮುಂದೆ ಬನ್ನಿ ಅಂತ. ಯಾರಿಗೂ ಧೈರ್ಯ ಸಾಕಾಗಲ್ಲ. ಒಬ್ಬ ಎದ್ದು ಬರ್ತಾನೆ, ಅವನನ್ನು ಕರ್ಕೊಂಡೋದ್ರಂತೆ ಗುರು ಗೋವಿಂದ್ ಸಿಂಗ್ರು. ಹೊರಗಡೆ ಬರಬೇಕಾದ್ರೆ ಕತ್ತಿಯಿಂದ ರಕ್ತ ತೊಟ್ಟಾಗ್ತಾ ಇತ್ತು. ನೆಕ್ಸ್ಟ್ ಯಾರು ಬನ್ನಿ ಅಂತ ಕೇಳಿದರು. ಇನ್ನೊಬ್ಬ ಬಂದ, ಕತ್ತು ಹೋದ್ರೂ ಪರವಾಗಿಲ್ಲ ಗುರುಗಳಿಗೋಸ್ಕರ. ಹೀಗೆ 5 ಜನ ಬಂದರು. 5 ಜನರ ರಕ್ತ ತೋರಿಸಿದ್ರವರು. ಆನಂತರ ಕರ್ಕೊಂಡು ಬಂದು ಹೇಳ್ತಾರೆ, ನಿಜವಾಗ್ಲೂ ಕಡ್ದಿದ್ದಲ್ಲ, ಕುರಿ ಕಡ್ದು ಹಾಕಿದ್ದೀನಿ. ಈ 5 ಜನ ಮಾತ್ರ ಗಂಡಸರು, ಇವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ ನೋಡಿ ಇಲ್ಲಿ ಅಂತ. ಹಂಗಂದವ್ರು ಏನು ಮಾತು ಹೇಳ್ತಾರೆ ಗೊತ್ತೇನು? ಚಿಡಿಯೋನ್ ಸೆ ಮೇ ಬಾಂಜ್ ಬಜಾವ, 1.25 ಲಾಖ್ ಸೆ ಏಕ್ ಲಡಾವ ಅಂತಾರೆ. ನಾನು ಗುಬ್ಬಚ್ಚಿಗಳಿಂದ ಗಿಡಗನ ದನಿಯನ್ನು ಹೊರಡಿಸ್ತೀನಿ, 1.25 ಲಕ್ಷ ಸೈನಿಕರೊಂದಿಗೆ ಒಬ್ಬೊಬ್ಬ ಹೋರಾಟ ಮಾಡೋ ಥರ ತಯಾರು ಮಾಡ್ತೀನಿ ಈ ನಾಡಿನಲ್ಲಿ ಅಂತ ಗುರು ಗೋವಿಂದ್ ಸಿಂಗರು ಮಾತು ಹೇಳ್ತಾರ್ರಿ. ಇದು ಈ ನಾಡಿನ ತಾಕತ್ತು. ಸುಮ್ಮನೆ ಕಟ್ಟಿದ ನಾಡಲ್ಲ ಇದು. ಒಂದು ಹೆಣ್ಣು ಮಗಳನ್ನ ನಾನು ಕಳೆದ ಆಗಸ್ಟ್ 15ರಿಂದ ತುಂಬ ಯೋಚನೆ ಮಾಡ್ತಾ ನಾನು ಬಹಳ ಆಕೆ ಬಗ್ಗೆ ತುಂಬ ಚಿಂತಿತನಾಗಿದ್ದೀನಿ. ಎಂಥ ಅದ್ಭುತವಾದ ಹೆಣ್ಮಗಳು ಅಂದರೆ ಝಲ್ಕರಿ ಅಂತ ಆಕೆ ಹೆಸರು. ತುಂಬ ಕಡೆ ಹೇಳ್ಕೊಂಡು ಬಂದಿದ್ದೀನಿ ನಾನು. ಎಂಥ ಹೆಣ್ಮಗಳು ಗೊತ್ತೇನು? ಕಾಡಿನಲ್ಲೇ ಇದ್ದವಳಂತೆ.
ಚಿಕ್ಕನ್ನಲ್ಲೇ ತಾಯಿನ ಕಳ್ಕೊಂಡ ಹುಡುಗಿ ಕುರಿ ಮೇಯಿಸ್ಲಿಕ್ಕೆ ಅಂತ ಒಂದ್ಸಲ ಹೋಗ್ಬೇಕಾದ್ರೆ ಚಿರತೆ ಎದುರಿಗೆ ಬಂತಂತೆ ಕುರಿ ತಿನ್ಲಿಕ್ಕೆ ಅಂತ. ಇವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಕೈಯಲ್ಲಿದ್ದ ಲಾಠಿನ ಹಿಡ್ಕೊಂಡ್ಲು. ಗಂಡು ಮಕ್ಕಳಾಗಿದ್ರು ಓಡ್ ಬಂದಿರ್ತಿದ್ರೇನೋ. ಇವಳು ತನ್ನ ಕುರಿ ಉಳಿಸಬೇಕು ಅನ್ನೋ ಹುಚ್ಚಿಗೆ ತನ್ನ ಲಾಠಿ ತೆಗೆದು ಆ ಚಿರತೆಯ ಎರಡೂ ಮುಂಗೈಗಳ ಮೇಲೆ ಜೋರಾಗಿ ಹೊಡೆದ್ಲು. ಚಿರತೆಗೂ ಒಂದ್ಸಲ ಗಾಬರಿ ಆಯಿತು, ಹುಡುಗಿ ಹೊಡೆದ್ಬಿಟ್ಲಲ್ಲ ನನಗೆ ಅಂತ. ಅದು ಗಾಬರಿಯಾಗಿ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಇನ್ನೊಂದು ಲಾಠಿ ಏಟು ಬಂದು ಚಿರತೆ ಮುಖದ ಮೇಲೆ ಬಿತ್ತಂತೆ. ಚಿರತೆ ಸತ್ತೇ ಹೋಯ್ತು. ಆ ಹುಡುಗಿ ಕುರಿನ ಕರ್ಕೊಂಡು ಬಂದ್ಲು. ಊರಿನ ಜನಕ್ಕೆ ಆನಂದ ಆಗೋಯ್ತು. ವಾಹ್ ಝಲ್ಕರಿ ನೀನು ಸಾಮಾನ್ಯ ಅಲ್ಲ ಬಿಡ್ತಾಯಿ ಅಂದ್ಲು. ಝಾನ್ಸಿ ರಾಣಿ ಗೊತ್ತಾಯ್ತು, ನನ್ನ ನಾಡಿನಲ್ಲಿ ಇಂಥ ಹುಡುಗಿ ಕಾಡಲ್ಲಿರಬಾರ್ದು, ನಾಡಿಗೆ ಬರಬೇಕು ಅಂತ ಕರ್ಕೊಂಬಂದು ತಾನು ಕಟ್ಟಿದ ಹೆಣ್ಣು ಮಕ್ಕಳ ಸೇನೆಗೆ ಅವಳನ್ನು ಸೇನಾ ನಾಯಕಿ ಮಾಡಿದ್ಲು. 1857ರ ಸಂಗ್ರಾಮ, 1857ರ ಸಂಗ್ರಾಮದ ಹೊಸ್ತಿಲಲ್ಲಿ ಯುದ್ಧ ಶುರುವಾಗೋಯ್ತು. ಬ್ರಿಟಿಷರ ಸೇನೆ ದೊಡ್ಡದಾಗಿ ಬಂದು ಕೋಟೆಯನ್ನು ಮುತ್ತಿಗೆ ಹಾಕ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ. ತನ್ನ ಜನರನ್ನೆಲ್ಲ ಕೂರಿಸ್ಕೊಂಡು ಕೇಳ್ತಾಳೆ, ಏನು ಮಾಡೋದು? ದೊಡ್ಡ ದೊಡ್ಡ ಸೇನಾಧಿಪತಿಗಳು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಾಗ ಝಲ್ಕರಿ ಒಳಗೆ ಬಂದು ಹೇಳ್ತಾಳೆ, ಅಮ್ಮ ಒಂದೇ ಒಂದು ವಿಚಾರ ಇದೆ, ದಯವಿಟ್ಟು ಮನ್ನಿಸಬೇಕು ಅಂತ ಕೇಳಿ ಏನು ಹೇಳ್ತಾಳೆ ಗೊತ್ತಾ? ನಾನು ನಾಳೆ ನಿಮ್ಮ ವೇಷ ಹಾಕ್ಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತೀನಿ, ನನ್ನ ಮಗನನ್ನು ಹಿಂದೆ ಕಟ್ಕೋತೀನಿ, ನಾನು ಕುದುರೆ ಏರಿ ಹಿಂಬಾಗಿಲಿಂದ ಹೋಗ್ತೀನಿ, ಬ್ರಿಟಿಷರು ನೀವೇ ಅನ್ಕೊಂಡು ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾರೆ, ಆಗ ನೀವು ಈ ದಿಕ್ಕಲ್ಲಿ ತಪ್ಪಿಸ್ಕೊಂಡು ಬಿಡಿ ಅಮ್ಮ ಅಂತಂದ್ಲು. ಝಾನ್ಸಿ ರಾಣಿ ಬಂದು ಕೇಳ್ತಾಳೆ, ಏನಮ್ಮ ಹುಚ್ಚಿ, ನನ್ನ ವೇಷ ಹಾಕೋದು ಅಂದರೆ ಅರ್ಥ ಏನು ಗೊತ್ತೇನೋ? ಸಾಯೋದು ಅಂತ ಅರ್ಥ. ಸಾಯೋದಕ್ಕೆ ಸಿದ್ಧಳಾಗ್ಬಿಟ್ಟಿದೆಯಲ್ಲ ಅಂದರೆ ಏನು ಹೇಳ್ತಾಳೆ ಗೊತ್ತಾ? ಈ ಝಲ್ಕರಿ ಸತ್ತರೆ ಒಬ್ಬ ಝಲ್ಕರಿ ಸತ್ತಂಗೆ, ಆದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಉಳ್ಕೊಂಡ್ರೆ ಭಾರತ ಉಳ್ಕೊಂಡಂಗೆ, ಅದಕ್ಕೆ ನೀವು ಉಳಿಬೇಕು, ನಾನು ಸತ್ರು ಚಿಂತೆ ಇಲ್ಲ ಅಂದ್ಲು. ಮಾರನೇ ದಿನ ಹೋರಾಟ ನಡೀತು. ಹೋರಾಟಕ್ಕೆ ಇವಳೇನು ಮಾಡಿದ್ಲು, ಬೆಳಗ್ಗಿನ ಜಾವ ಹಿಂಬಾಗ್ಲಿಂದ ತಪ್ಪಿಸ್ಕೊಂಡ್ಲು. ಬ್ರಿಟಿಷರಿಗೆಲ್ಲ ಆನಂದ, ರಾಣಿ ಲಕ್ಷ್ಮೀಬಾಯಿ ಸಿಕ್ಕಿದ್ಲು, ಒಂದು ಅಟ್ಟಿಸ್ಕೊಂಡು ಹೋದ್ರು. ಈ ಕಡೆಯಿಂದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವೀರಾವೇಶದಿಂದ ತಪ್ಪಿಸ್ಕೊಂಡು ಹೊರಟ್ಲು. ಝಲ್ಕರಿಯ ತಾಕತ್ತೇನು ಗೊತ್ತೇನು? ತಪ್ಪಿಸ್ಕೊಂಡು ಹೋದವಳು ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ವಾಪಸ್ ಕೋಟೆ ಒಳಗೆ ಬಂದು ಬಾಗಿಲಾಕೊಂಬಿಟ್ರು. ಬ್ರಿಟಿಷರ ದೊಡ್ಡ ಸೇನೆ ತಿಣುಕಾಡ್ತಾ ಇದೆ. ರಾಣಿ ಲಕ್ಷ್ಮೀಬಾಯಿ ತಪ್ಪಿಸ್ಕೊಂಡಿದ್ದಾಳೆ ಅಂತ ಅವರಿಗೆ ಗೊತ್ತಾಗೋಗಿದೆ. ಈಗ ಕೋಟೆ ಮೇಲೆ ಆಕ್ರಮಣಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಇವಳು ಗಂಡ ಸೇನೆಯಲ್ಲಿ ಫಿರಂಗಿ ಚಲಾಯಿಸುವಂಥ ವ್ಯಕ್ತಿ. ಅವನಿಗೆ ತೋರಿಸಿ, ಇಂಥ ಜಾಗದಲ್ಲಿ ಬ್ರಿಟಿಷರಿದ್ದಾರೆ, ಅಲ್ಲಿ ಗುಂಡು ಹೊಡಿ, ಇಂಥ ಜಾಗದಲ್ಲಿ ಹೊಡಿ ಅಂತ ತೋರಿಸಿದ್ದಾಳೆ. ಒಂದು ಗುಂಡು ಬಂದು ಆಕೆಯ ಗಂಡನ ಬಲಿ ತಗೊಳ್ತು. ಕಣ್ಣೀರಿಡ್ಲಿಕ್ಕೂ ಪುರುಸೊತ್ತಿಲ್ಲ. ತಾನೇ ಮದ್ದನ್ನು ತುಂಬಿ ಬೆಂಕಿ ಹಚ್ಚುವಂಥ ಕೆಲಸ ಶುರು ಮಾಡಿದ್ಲು. ಎಂಥ ಆಘಾತ ಬ್ರಿಟಿಷರಿಗೆ ಅಂತಂದರೆ, ಒಂದು ಹೆಣ್ಮಗಳು ಹೋರಾಟ ಮಾಡ್ತಾಳಲ್ಲ ಅಂತ ನೋಡಿ ಇನ್ನೊಂದು ಗುಂಡು ಹಾರಿಸಿದ್ಲು. ಝಲ್ಕರಿಯ ಹೆಣ ಬಿದ್ದು ಬಿಡ್ತು. ಬ್ರಿಟಿಷ್ ಜನರಲ್ ಹೇಳ್ಕೊಳ್ತಾನೆ, ಯುದ್ಧ ಗೆದ್ದರಂತೆ ರಾಣಿ ಲಕ್ಷ್ಮೀಬಾಯಿ ಇಲ್ಲದಂಥ ಆ ಸಿಂಹಾಸನ ನೋಡಬೇಕಾದ ಅಗತ್ಯ ಇಲ್ಲ ಅಂತ ಯಾರೂ ಸಿಂಹಾಸನದ ಹತ್ರಕ್ಕೆ ಹೋಗಲಿಲ್ಲ. ಎಲ್ಲಿ ಬಂದರೆ ಗೊತ್ತೇನು? ಝಲ್ಕರಿ ಹೆಣ ಬಿದ್ದಿದ್ದ ಜಾಗಕ್ಕೆ ಬಂದು ನಿಂತ್ಕೊಂಡು ಸೆಲ್ಯೂಟ್ ಹೊಡೆದ. ಜನರಲ್ ಹೇಳ್ತಾನಂತೆ, ಅಮ್ಮ ತಾಯಿ, ನಿನ್ನಂಥ ಹೆಣ್ಮಗಳನ್ನು ನನ್ನ ದೇಶದಲ್ಲೂ ನಂಗೆ ನೋಡೋ ಅವಕಾಶ ಇಲ್ಲ ಬಿಡಮ್ಮ, ನಿನಗೊಂದು ಸೆಲ್ಯೂಟ್ ಹೊಡಿತೀನಿ ಅಂತ ಝಲ್ಕರಿಗೊಂದು ಸೆಲ್ಯೂಟ್ ಹೊಡಿತಾನ್ರಿ. ಇದು ಈ ದೇಶದ ತಾಕತ್ತು. ಈ ದೇಶವನ್ನು ಬ್ರಿಟಿಷರು ಆಳಿದ್ರು ಅಂತ ಹೇಳ್ತಾರಲ್ಲ, ನಾನು ಇತಿಹಾಸವನ್ನು ಚೆನ್ನಾಗಿ ಓದ್ಕೊಂಡಿದ್ದೀನಿ. ಇತಿಹಾಸದ ಅನೇಕ ಪುಟಗಳನ್ನು ಓದಬೇಕಾದ್ರೆ ನನಗನ್ಸುತ್ತೆ, ಬ್ರಿಟಿಷರು ಈ ದೇಶವನ್ನು 150ರಿಂದ 200 ವರ್ಷಗಳ ಕಾಲ ಆಳಿದ್ದಿರ್ಬೋದು. ಒಂದೇ ಒಂದು ದಿನ ನೆಮ್ಮದಿಯಿಂದ ಆಳಲಿಲ್ಲ. ಪ್ರತಿದಿನ ಕಣ್ಣೀರಿಟ್ಟು ಆಳಿದ್ದಾರೆ. ಸುನೀತಿ ಚೌಧರಿ ಅಂತ ಒಂದು ಹೆಣ್ಮಗಳು, ಹೇಳಬೇಕಾದ್ರೆ ಹೆಮ್ಮೆ ಅನ್ಸುತ್ತೆ ನನಗೆ. ಉತ್ತರ ಪ್ರದೇಶದ ಹೆಣ್ಮಗಳು ಒಬ್ಬ ಪೊಲೀಸ್ ಕಮಿಷನರ್ನ ಕೊಲ್ಲಬೇಕು ಅಂತ ನಿರ್ಧಾರ ಆದಾಗ ಈ ಕ್ರಾಂತಿಕಾರಿಗಳ ನಡುವಿಂದ ಎದ್ದು ನಿಂತ್ಕೊಂಡು ಹೇಳ್ತಾಳೆ, ನಾನು ಕೊಲೆ ಮಾಡ್ತೀನಿ. ಘನ ಕ್ರಾಂತಿಕಾರಿಗಳು ಹೇಳ್ತಾರೆ, ನೀನು ಹೆಣ್ಮಗಳು ಕೂತ್ಕೋ, ನಿನ್ನ ಹತ್ರ ಆಗಲ್ಲ ಅಂತ ಹೇಳ್ತಾಳೆ. ನಾನು ಹೆಣ್ಮಗಳು ಅಂತಲೇ ಕೊಡಲ್ಲ ಅಂತೀರಾ, ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ, ನಾನು ಫೇಲ್ ಆದರೆ ನಿಮಗೆ ಮುಖ ತೋರಿಸಲ್ಲ ಅಂದ್ಲು. ಅವಳಿಗೆ ಅವಕಾಶ ಕೊಡಲಾಯ್ತು. ಉದ್ದನೆಯ ಲಂಗದಲ್ಲಿ ಒಂದು ಜೇಬು, ಆ ಜೇಬಲ್ಲಿ ರಿವಾಲ್ವರ್ ಇಟ್ಕೊಂಡು ಹೋಗಿ ನಿಂತಲು ಎದುರುಗಡೆ. ಪೊಲೀಸ್ ಕಮಿಷನರ್ಗೆ ಒಂದು ಲೆಟ್ರ್ ಕೊಟ್ಲಂತೆ, ಚೌತಿ ಮಾಡ್ತಿದ್ದೀವಿ ಗಣೇಶನ ಹಬ್ಬ, ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು. ಅವ್ನು ಲೆಟ್ರ್ ಓದಿ ಹಿಂಗೆ ಬಿಸಾಕ್ದ. ಇದನ್ನು ತೊಗೊಂಡೋಗಿ ಯಾವುದಾದ್ರೂ ಆರ್ಡಿನರಿ ಪೊಲೀಸಿಗೆ ಕೊಡು, ನನ್ನ ಹತ್ರ ಯಾಕೆ ತೊಗೊಂಬಂದೆ? ಸುನೀತಿ ಚೌಧರಿ ಮುದ್ದಾದ ಮಾತಲ್ಲಿ ಹೇಳ್ತಾಳೆ, 13 ವರ್ಷದ ಹೆಣ್ಮಗಳು, ಎಷ್ಟು ಮುದ್ದಿರ್ಬೋದು ಲೆಕ್ಕ ಹಾಕ್ಕೊಳ್ಳಿ. ಹೇಳ್ತಾಳೆ, ಸರ್ ಪೊಲೀಸರು ನಮ್ಮನ್ನು ಕೇರೆ ಮಾಡಲ್ಲ ಸರ್, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ, ಒಂದು ಸೈನ್ ಮಾಡಿಕೊಡಿ ಸರ್ ಸಾಕು. ಅವನು ಓದ್ದ, ಹೋಗಲಿ ಸೈನ್ ಮಾಡ್ತೀನಿ ಅಂತ ಬಗ್ಗಿ ಸೈನ್ ಮಾಡ್ಲಿಕ್ಕೆ ಹೊರಟ್ರೆ ಲಂಗದೊಳಗೆ ಕೈ ಹಾಕಿ ಹುಡುಗಿ ರಿವಾಲ್ವರ್ ತೆಗೆದ್ಲು. ಆ ರಿವಾಲ್ವರಲ್ಲಿದ್ದ ಪಿಸ್ತೂಲನ್ನು ನಿರಮ್ಮಳವಾಗ ದೇಹಕ್ಕೆ ಹೊಕ್ಕಿಸಿದ್ಲು. ಅಷ್ಟೊತ್ತಿಗೆ ಪೊಲೀಸರು ಗಾಬರಿ ಬಿದ್ದು ಓಡ್ ಬಂದು ಇವಳನ್ನು ಹಿಡ್ಕೊಂಡ್ರೆ ಇವಳು ಕೊಸರಾಡ್ತಾಳೆ, ತಪ್ಪಿಸ್ಕೊಳ್ಳಿಕ್ಕೆ ನೋಡ್ದಂಗೆ ಮಾಡ್ತಿದ್ದಾಳೆ. ಅವ್ರು ಕೇಳ್ತಾರೆ, ಮಾಡೋದು ಮಾಡಿ ಈಗ ಹೆದರ್ಕೊತಿದ್ಯಾ? ಉತ್ತರ ಪ್ರದೇಶದ ಸುನೀತಿ ಚೌಧರಿ ಹೇಳ್ತಾಳೆ, ನಾನು ಯಾಕೆ ಹೆದರ್ಲಿ, ನಾನು ಹಿಂದೆ ತಿರುಗಿ ನೋಡ್ತಿದ್ದೀನಿ ಇವನು ಸತ್ತಿದ್ದಾನೋ ಬದುಕಿದ್ದಾನೋ ಅಂತ. ಅಕಸ್ಮಾತ್ ಅವನು ಬದುಕಿದ್ರೆ ನನ್ನ ಕ್ರಾಂತಿಕಾರಿಗಳು ಮುಖ ತೋರಿಸೋಂಗಿಲ್ಲ, ನಾನು ಅವನು ಸತ್ತರೆ ನೀವು ಕರ್ಕೊಂಡೋಗಿ ನೇಣಿಗಾದ್ರೂ ಹಾಕರಪ್ಪ, ಖುಷಿಯಿಂದ ಸಾಯ್ತೀನಿ ನಾನು ಅಂತ 13 ವರ್ಷದ ಹೆಣ್ಣು ಮಗಳು ಹೇಳ್ತಾಳ್ರಿ.
ಈ ದೇಶದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಈ ದೇಶದ ಬಗ್ಗೆ ಮಾತಾಡಬೇಕಾದ್ರೆ ಯಾವತ್ತಾದರೂ ತುಚ್ಛವಾಗಿ ಮಾತಾಡಿದರೆ ದೇವರು ನಮ್ಮನ್ನು ಕ್ಷಮಿಸಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ಎಲ್ಲ ಬಿಡಿ. ಫೇವ್ರೆಟ್ ಹೀರೋಯಿನ್ ಯಾರು ಅಂತ ಕೇಳಿದರೆ ನೂರಾರು ಹೆಸರುಗಳನ್ನು ಹೇಳ್ತೀವಲ್ಲ. ಯಾವತ್ತಾದರೂ ನಾವು ಕಿತ್ತೂರು ಚೆನ್ನಮ್ಮನ ಫೇವ್ರೆಟ್ ಹೀರೋಯಿನ್ ಅಂತ ಕರೆದಿದ್ದೀವ? ತ್ಯಾಕರೆಯ ಕತ್ತನ್ನು ಕಡಿದು ತನ್ನ ಕೋಟೆಯ ಹೊರಗೆ ತೂಗಾಕಿ ತಾಕತ್ತಿದ್ರೆ ಬನ್ರೋ ನೋಡ್ಕೋತೀನಿ ಅನ್ನಲ್ಲ ಹೆಣ್ಮಗಳು. ಏನು ಛಾತಿರಿ ಅವಳದು. ಒನಕೆ ಓಬವ್ವ ಗಂಡ ಊಟಕ್ಕೆ ಕೂತಿದ್ದಾನೆ, ಅವನನ್ನು ಎಬ್ಬಿಸೋದು ಸರಿ ಹೋಗಲ್ಲ. ಹೈದರಾಲಿಯ ಸೈನಿಕರು ಒಳಗೆ ನುಗ್ಗು ಬರ್ತಿದ್ದಾರೆ, ಏನು ಮಾಡಬೇಕು ಅಂತ ಯೋಚನೆ ಮಾಡಿದ ಒನಕೆ ಓಬವ್ವ ತಾನೇ ಒನಕೆ ತಗೊಂಡು ಹೈದರಾಲಿಯ ಸೈನಿಕರ ರುಂಡವನ್ನು ಕಡ್ದು 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 ರಾಶಿ ಹಾಕಿದ್ಲಲ್ಲ ಒನಕೆ ಓಬವ್ವ. ಏನು ಜೀವನ ರೀ ಅವಳದು. ಸ್ವಲ್ಪ ಜೀವನಕ್ಕೆ ತೆರೆದುಕೊಳ್ಬೇಕು, ನಿಜವಾದ ಕ್ಷಾತ್ರತೇಜ ಏನು ಅಂತ ಅರ್ಥ ಮಾಡ್ಕೋಬೇಕು. ನನ್ನ ನೆಚ್ಚಿನ ಮಿತ್ರರೇ, ಆ ಅರ್ಥವನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೋಸ್ಕರ ಈ ಪ್ರಯತ್ನ. ಮರೆತು ಹೋಗಿರುವಂಥ ಗೀತೆ, ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಈ ಹಾಡನ್ನು ಕೇಳ್ತಾ ಕೇಳ್ತಾ ನಮ್ಮ ಕಣ್ಣೆದುರಿಗೆ ಆ ತಾಯಿ ಬರ್ಲಿಕ್ಕೆ ಸಾಧ್ಯ ಆದರೆ ಅಪರೂಪದ ಪ್ರಯತ್ನ ಸಾರ್ಥಕ. ಒಂದು ಕಡೆ ತಾಯಂದ್ರ ಹೋರಾಟ ಇಂಥದ್ದಾದರೆ ಪುರುಷರದ್ದೇನು ಕಡಿಮೆ.